ದೊಡ್ಡ ಇವೆಂಟ್ ಆಗ್ತಾ ಇದೆ, 1.5 ಲಕ್ಷದಿಂದ 2 ಲಕ್ಷ ಜನರು ಬರುವಂತ ನಿರೀಕ್ಷೆ ಇದೆ. ಈಗಾಗಲೇ ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೇವೆ, ಬೆಂಗಳೂರಿನ ಕಾಲ್ ತುಳಿತಾ ಇರ್ಬೋದು ಅಥವಾ ಬೇರೆ ಬೇರೆ ಘಟನೆಗಳು. ಈ ಹಿನ್ನೆಲೆ ಪೊಲೀಸ್ ಭದ್ರತೆ ಹೇಗಿರುತ್ತೆ, ಸುರಕ್ಷತೆಗೆ ಯಾವ ರೀತಿ ಆದ್ಯತೆಗಳನ್ನ ಪೊಲೀಸ್ ಅವರು ಕೊಡ್ತಾ ಇದ್ದಾರೆ? ಮೇನ್ ಅದನ್ನೇ ನಾವು ಗಮನದಲ್ಲಿಟ್ಕೊಂಡು ಈ ಸಲ ಏನು ಆಷಾಢ ಮಾಸದಲ್ಲಿ ನಮಗೆ ಜನಸಂದಣಿ ಜಾಸ್ತಿ ಇರೋದ್ರಿಂದ ಹಲವಾರು ಚೇಂಜಸನ್ನು ಮಾಡಿದ್ದೀವಿ. ನಾನು ಮೊದಲೇ ಹೇಳಿರೋದ್ರಾಗೆ ಅದನ್ನು ನಿಯಮವಾಗಿ ಕೆಲವು ಏನು ರೂಲ್ಸ್ ಹಾಕಿದ್ದೀವಿ, ಒಂದು ನಿಯಮ ಅದನ್ನು ಜನರು ಪಾಲಿಸಿದ್ರೆ ಡೆಫಿನೆಟಾಗಿ ನಮ್ಮಲ್ಲಿ ಈಗ ಸದ್ಯಕ್ಕೆ 2 DCPs ಇದ್ದಾರೆ. ಅದನ್ನು ಬಿಟ್ಬಿಟ್ಟು ಎಕ್ಸ್ಟ್ರಾ ಅಡಿಷ್ನಲ್ SPsನ ತೊಗೊಂಡಿದ್ದೀವಿ. ಮತ್ತು 4 KSRP ಟೀಮ್ ಇದೆ, ಅದು ಬರುತ್ತೆ. ಅದರಲ್ಲಿ ವಿಮೆನ್ ಟೀಮು ಇದೆ. ಮತ್ತು 300 ಜನ ಹೋಮ್ ಗಾರ್ಡ್ಸ್ ಇದ್ದಾರೆ. ಅದು ಬಿಟ್ಟು ಒಂದು 1500 ಜನ ಪೊಲೀಸರು ಇರ್ತಾರೆ ಮೇಲೆ. ಪ್ರಮುಖವಾಗಿ ಜನರಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ, ನಾವೆಲ್ಲ ನಿಯಮಗಳನ್ನ ಪಾಲಿಸ್ತೇವೆ, ಆದರೆ VIPಗಳ ಹೆಸರಿನಲ್ಲಿ ನಮಗೆ ತೊಂದರೆ ಕೊಡುವಂಥ ಕೆಲಸ ಆಗ್ತದೆ. ಈ VIPಗಳಿಗೆ ಏನಾದ್ರು ಪ್ರತ್ಯೇಕ ವ್ಯವಸ್ಥೆಗಳಾಗಿದೆಯಾ ಅಥವಾ ಹೇಗೆ ಅಂತ? ಅದನ್ನು ಸಹ ನಾವು ಗಮನದಲ್ಲಿಟ್ಕೊಂಡು VIP ಅವ್ರಿಗೆ ನಾವು VIP ದರ್ಶನ ಅಂತ ಏನು ಮಾಡಿದ್ದೀವಿ, ಪ್ರೋಟೋಕಾಲ್ ಏನು ಸಿಸ್ಟಮಲ್ಲಿ ನಾವು ದರ್ಶನ ಮಾಡಿಸ್ತೀವಿ. ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ 5 to 10 ಅಂತ ಹೇಳಿ. ಪ್ರತಿದಿನ ಫುಲ್ ಡೇ ಆಗ್ತಾಯಿದ್ರೆ ಅದು ತೊಂದರೆ ಆಗ್ತಾಯಿತ್ತು ಅಂತ ಅದನ್ನು ಒಪ್ಕೊಂಡಿದ್ದಾರೆ. ಅದನ್ನು ಆ ಟೈಮಲ್ಲಿ ಬರ್ತಾರೆ ಅಂತಲೂ ಸಹಕರಿಸಿದ್ದಾರೆ. ಸೊ ಆ ಟೈಮಲ್ಲಿ 5 to 10 ಏನಿದೆ ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಮೇಡಮ್, VIPಗಳ ಹೆಸರಿನಲ್ಲಿ ಅವರ ಜೊತೆಯವರು ಹಿಂಬಾಲಕರು ಎಲ್ಲರೂ ಸಹ ಬಂದ್ಬಿಡ್ತಾರೆ, ಅವ್ರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯತೆ ಕೊಡಲಾಗ್ತದೆ, ನಮ್ಗೆ ಕೊಡೋಕ್ಕಾಗಲ್ಲ ಅಂದಳು ಸಾರ್ವಜನಿಕರ ಒಂದು ದೂರು. ಇಲ್ಲ, ಈ ಸಲ ಅದನ್ನೇ ಹೇಳಿದ್ದೀವಿ, ಯಾರು VIP ಅಂತ ಹೇಳಿ ಬರ್ತಾರೆ ಅವ್ರು ಬಂದರೆ, ಪ್ರೋಟೋಕಾಲ್ ಇರೋರು ಬಂದರೆ ಅವ್ರಿಗೆ ಡೆಫಿನೆಟಾಗಿ ಒಳಗಡೆ ಬಿಡ್ತೀವಿ. ಬಟ್ ಅವರು ಜೊತೆಗೆ ಅಂತ ಹೇಳಿ ಆ ಥರ ನಾವು ಈ ಸಲ ಯಾವುದೇ ಪಾಸ್ ಆಗಲಿ ಲೆಟರ್ಸು, ಲಾಸ್ಟ್ ಟೈಮ್ ತುಂಬ ಲೆಟರ್ಸ್ ಬರ್ತಾ ಇತ್ತು, ಒಂದು ಲೆಟರಲ್ಲಿ ತುಂಬ ಜನ ಇರ್ತಿದ್ರು. ಸೊ ಅದನ್ನು ಸಹ ನಾವು ಈ ಸಲ ಮೀಟಿಂಗ್ ಮಾಡಿದಾಗ ಹೇಳಿದ್ದೀವಿ. ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಲಿ ಬೇರೆ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಪಾಸ್ ವ್ಯವಸ್ಥೆ ಆಗಲಿ ಲೆಟ್ರ್ ವ್ಯವಸ್ಥೆ ಆಗಲಿ ಇಲ್ಲ. ಸೊ ಎಲ್ಲರೂ ಸೇರಿ ಇದನ್ನು ನಾವು ಆಚರಿಸಿದ್ರೆ ಡೆಫಿನೆಟಾಗಿ ಎಲ್ರಿಗೂ ಸುಗಮವಾಗಿ ದರ್ಶನ ಆಗುತ್ತೆ ಅಂತ. ಈಗ ಖಾಸಗಿ ವಾಹನಗಳಿಗೆ ಯಾರ್ಯಾರಿಗೆ ಮೇಲ್ಗಡೆ ಅವಕಾಶ ಇದೆ? ಈಗ ಪ್ರೋಟೋಕಾಲ್ ಇರುವಂಥವ್ರು ಅಥವಾ ಕರ್ತವ್ಯದಲ್ಲಿರುವಂಥವ್ರು ಮತ್ತು ಗ್ರಾಮಸ್ಥರು, ಇದು ಬಿಟ್ಟು ಯಾರ್ಯಾರಿಗೆ ಅವಕಾಶ ಇದೆ, ಯಾರಿಗೆ ಅವಕಾಶ ಇಲ್ಲ? ಖಾಸಗಿ ವಾಹನ 3 ದಿನ ಅಂದರೆ ಶುಕ್ರವಾರ, ಶನಿವಾರ ಹಾಗೂ ರವಿವಾರ 3 ದಿನ ಯಾವುದೇ ಪ್ರೈವೇಟ್ ವೆಹಿಕಲ್ಗೆ ಅಲೋ ಇಲ್ಲ. ಮೇಲೆ ಎಲ್ಲ ಕಡೆನೂ ನಾವು ಸೀಲ್ ಮಾಡಿದ್ದೀವಿ. ಸೀಲ್ ಮಾಡಿದ್ದನ್ನು ಬೇರೆ ರೂಟನ್ನು ನಾವು ತೋರಿಸಿದ್ದೀವಿ. ಈಗ ಬೆಟ್ಟದ ಮೇಲೆ ಇರೋರಿಗೆ ಅವ್ರಿಗೆ ಒಂದು ಐ ಕಾರ್ಡ್ ತೋರಿಸ್ಬೇಕು ಅಂತ ಹೇಳಿದ್ವಿ, ಇಲ್ಲ ಅಂದರೆ ಆಧಾರ್ ಕಾರ್ಡು ಏನೋ ಒಂದು ಡಾಕ್ಯುಮೆಂಟ್ ತೋರಿಸ್ಕೊಂಡು ಅವರು ಹೋಗ್ಬೋದು ಅಂತ ಇದೆ. ಅದು ಬಿಟ್ಟು ನಮ್ಮ ಏನು ಪ್ರೋಟೋಕಾಲ್ VIPs ಇರುತ್ತೆ ಅದು ಮೇಲೆ ಗಾಡಿ ಹೋಗುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ನಾವು ಖಾಸಗಿ ವಾಹನಗೆ ಈ ಸಲ ಅನುವು ಮಾಡಿಕೊಟ್ಟಿಲ್ಲ. ಮತ್ತೊಂದು ಸಾರ್ವಜನಿಕರ ಪ್ರಮುಖ ದೂರು ಅಂತ ಹೇಳಿದ್ರೆ, ಪೊಲೀಸರ ವಾಹನದಲ್ಲೇ ಬೇರೆಯವ್ರನ್ನ ಕರ್ಕೊಂಡು ಹೋಗಿ ಬಿಡ್ತಾರೆ, ಸೊ ಅದರಿಂದನೂ ಸಮಸ್ಯೆ ಆಗ್ತದೆ ಅಂತ. ಆ ಥರ ಇಲ್ಲ, ಡ್ಯೂಟಿ ಚಾರ್ಟ್ ಕೊಟ್ಟಿದ್ದೀವಿ ಈ ಸಲ, ನಾವು ಡ್ಯೂಟಿ ಪಾಸ್ ಕೊಟ್ಟಿದ್ದೀವಿ. ಬೇರೆ ಪೊಲೀಸ್ ವಾಹನಗಳನ್ನು ಅಲ್ಲಿ ಅವಕಾಶ ಇಲ್ಲ. ಅಂದರೆ ನಮ್ಮ ಏನು ಡ್ಯೂಟಿ ಇರುತ್ತೆ ಅವ್ರದ್ದು ಮತ್ತು ಎಸೆನ್ಷಿಯಲ್ ಡ್ಯೂಟೀಸ್ ಯಾರಿದ್ದಾರೆ ಅವ್ರಿಗೆ ನಾವು ಪಾಸ್ ವ್ಯವಸ್ಥೆ ಕೊಟ್ಬಿಟ್ಟು ಅವ್ರಿಗೆ ಮೇಲೆ ಕರ್ಕೊಂಡು ಹೋಗ್ತೀವಿ. ಕೊನೆಯದಾಗಿ ಈಗ ತಾವರೆಕಟ್ಟೆ ಎಂಟ್ರೆನ್ಸ್ ಅಲ್ಲಿ ಇರ್ಬೋದು ಅಥವಾ ಮಹಿಷಾಸುರನ ಬಳಿ ಇರ್ಬೋದು ಅಥವಾ VIP ಅಂದರೆ ಯಾರು ಪ್ರೋಟೋಕಾಲ್ನಿಂದ ಕರ್ಕೊಂಡು ಹೋಗ್ತೀರಾ ಆ ಜಾಗದಲ್ಲಿ ನಿಂತ್ಕೊಂಡು ಎಲ್ಲರೂ ಸಹ ನಮ್ಮನ್ನು ಬಿಡಿಸಿ ಅಂತ ಒಂದು ಗುಂಪು ಆಗುವಂಥದ್ದು ಇರ್ತದೆ. ಸೊ ತಾವು ಹೇಳಿರೋ ರೀತಿ ಸುಗಮವಾಗಿ ಎಲ್ಲ ಕಡೆನೂ ದರ್ಶನ ಆಗ್ತಾ ಇದೆ, ಅಂಥವ್ರಿಗೆ ಏನು ಹೇಳ್ತೀರಾ? ಅಂದರೆ ಅಲ್ಲಿ ರಿಕ್ವೆಸ್ಟ್ ಮಾಡೋ ಬದಲು ದರ್ಶನ ಮಾಡ್ಕೊಳ್ಳಿಕ್ಕೆ ಹೇಳ್ತೀರಾ ಅಥವಾ ಹೇಗೆ ಅಂತ? ಬಸ್ ವ್ಯವಸ್ಥೆ ಇದೆ, ಈ ಸಲ ಸಪ್ರೇಟಾಗಿ ಅರೇಂಜ್ಮೆಂಟ್ಸು ಇದೆ. ಡೆಫಿನೆಟಾಗಿ ಲಾಸ್ಟ್ ಟೈಮ್ಗಿಂತ ಕಮ್ಮಿ ಅವರ್ಸಲ್ಲಿ ಅವರು ದರ್ಶನ ಮಾಡ್ತಾರೆ ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ನಾವು ಅನುವು ಮಾಡಿಕೊಡ್ತಾ ಇಲ್ಲ. ಯಾಕೆ ಅಂತಂತಂದರೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ನಮ್ಮದು ಈ ಸಲದ್ದು. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಚೇಂಜಸ್ ಮಾಡಿದ್ದೀವಿ. ಈಗ ಪ್ರಮುಖವಾಗಿ ಅಲ್ಲಿರುವಂಥ ಪೊಲೀಸರು ಯಾರು ಡ್ಯೂಟಿಯಲ್ಲಿರ್ತಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಪರಿಚಯದವರು ಅವರು ಅಂತ ಹೋಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಎಲ್ಲರೂ ಇದ್ದಾರೆ. ಸೊ ತಮ್ಮ ಇಲಾಖೆಯ ಸಿಬ್ಬಂದಿಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀರಾ, ಯಾರನ್ನು ಬಿಡಬೇಡಿ, ಆದರೆ ಏನಾದರೂ ಶಿಸ್ತು ಕ್ರಮ ಆಗುತ್ತೆ? ಇಲ್ಲ, ಆ ಥರ ನಾವು ರೋಲ್ ಕಾಲ್ ಮಾಡಿದಾಗೂ ಹೇಳಿದ್ದೀವಿ, ನೆನ್ನೆ ಮೀಟಿಂಗ್ ಮಾಡಿದಾಗೂ ಆಫೀಸರ್ಸ್ಗೆ ಹೇಳಿದ್ದೀವಿ. ಎಲ್ಲರಿಗೂ ಅದು ಕಾಳಜಿ ಇದೆ, ಏನು ಅಹಿತಕರ ಘಟನೆ ಆಗಬಾರ್ದು ಅಂತ. ಸೊ ಡೆಫಿನೆಟ್ಲಿ ಅವರು ಆ ಥರ ಏನೂ ಮಾಡೋದಿಲ್ಲ. ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಇದು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರಂತ ಸ್ಪಷ್ಟವಾದಂತಹ ಮಾತುಗಳು. ಈ ಬಾರಿ ಆಷಾಢ ಮಾಸದ ದರ್ಶನಕ್ಕೆ ಸುಗಮವಾಗಿ ಆಗಬೇಕು, ಸಾರ್ವಜನಿಕರಿಗೆ ಒಳಿತಾಗಬೇಕು ಅಂತ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಿದ್ದೇವೆ. ಸಾರ್ವಜನಿಕರ ಸಹಕಾರ ಬೇಕು. ಅದೇ ರೀತಿಯಾಗಿ ಪ್ರೋಟೋಕಾಲ್ನಿಂದ ಯಾರು ಬರ್ತಾರೆ ಅವರು ಸಹ ಸಹಕಾರವನ್ನು ನೀಡಿದರೆ ಖಂಡಿತವಾಗಿ ಎಲ್ರಿಗೂ ಉತ್ತಮವಾದಂತಹ ದರ್ಶನ ಆಗ್ತದೆ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳಿತು ಮಾಡುವಂತಹ ಕೆಲಸ ಆಗ್ತದೆ. ಎಲ್ಲರೂ ಸಹ ಸಹಕರಿಸಿ ಅನ್ನೋ ಒಂದು ಮನವಿಯನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.